ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಗಾಲದಲ್ಲಿ ಯಾವ ರೀತಿಯಾದ ಹೇರ್ ಕೇರ್ನ ಮಾಡ್ಕೋಬೇಕು, ಯಾವ ರೀತಿಯಾಗಿ ಹೇರ್ ಕೇರ್ನ ಮಾಡಿಕೊಂಡ್ರೆ ಕೂದಲು ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಹೇರ್ ಫಾಲು ಕೂಡ ಆಗೋದಿಲ್ಲ ಅನ್ನೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾದ ನನ್ನ ಹೇರ್ ಕೇರ್ ಇರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಓದಿರಿ ಅಂತ ಭಾವಿಸ್ತೀನಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ ರೀ. ನಿನ್ನೆ ಲಾಗಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಹೇಳಿದ್ದೆ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ವಿಡಿಯೋನ ನೋಡಿ. ಇಷ್ಟ ಅನಿಸಿದರೆ ಒಂದು ಲೈಕ್ನು ಕೂಡ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಒರೆಸೋದು ಅದೆಲ್ಲ ಕೆಲಸ ಇರುತ್ತೆ. ಅದೆಲ್ಲ ಕೆಲಸನೂ ನಿಮಗೆ ಆದಷ್ಟು ತೋರಿಸ್ತಾ ಹೋಗ್ತೀನಿ. ಬರೀ ಇವಾಗ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ನನ್ನ ಮಕ್ಕಳು ಕೂಡ ಮಲ್ಕೊಂಡಿದ್ರು. ಇವಾಗ 6:30 ಆಗಿದೆ, ಟೈಮ್ ಬಂದು 6:30ಗೆ ಎದ್ದಿದ್ದೆ. ಇವತ್ತು ಶುಕ್ರವಾರ ಇರೋದ್ರಿಂದ ಮನೆ ಒರೆಸೋದು ಅದೆಲ್ಲ ಕೆಲಸ ಜಾಸ್ತಿ ಇರುತ್ತಲ್ವ, ಬೇಗ ಎದ್ಬಿಟ್ರೆ ಬೇಗನೂ ಕೆಲಸ ಆಗಿಬಿಡುತ್ತೆ. ಅಮ್ಮನು ಸ್ಕೂಲಿಗೆ ಹೋಗೋದ್ರಿಂದ ಅವಳಿಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಬೇಕು, ಅದಕ್ಕೋಸ್ಕರನೇ ಬೇಗ ಎದ್ದಿದ್ದೆ. ಹೌಸ್ ವೈಫ್ ಆಗಿರೋದು ತುಂಬ ಖುಷಿ ನೋಡಿ ನನಗೆ. ಎಲ್ಲರಿಗೂ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ, ನನಗಂದರೆ ಹೌಸ್ ವೈಫ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ ಅಂತ ಹೇಳ್ಬೋದು. ಮಕ್ಕಳು ನೋಡ್ಕೋತೀವಿ, ಫ್ಯಾಮಿಲಿನ ನೋಡ್ಕೋತೀವಿ, ನನ್ನ ಹಸ್ಬೆಂಡ್ನ ನೋಡ್ಕೋತೀವಿ, ನಮ್ಮನ್ನು ನೋಡ್ಕೋತೀವಿ. ನಾವು ಎಲ್ಲರನ್ನೂ ನೋಡ್ಕೊಳ್ಳೋದಂದರೆ ಹೌಸ್ ವೈಫ್ಗಳು ಅಷ್ಟೇ ಅಂತ ಹೇಳ್ಬೋದು. ನಾವು ಈಗ ಗೌರ್ಮೆಂಟ್ ಜಾಬ್ ಇರಲಿ, ಆಫೀಸ್ಗೆ ಹೋಗಿ ಕೆಲಸ ಮಾಡಲಿ, 8 ಅವರು 9 ಅವರು ಅಷ್ಟೇ ಕೆಲಸ ಇರುತ್ತೆ. ಆದರೆ ಹೌಸ್ ವೈಫ್ಗಳದ್ದು ಆ ಥರ ಎಲ್ಲ 24 ಅವರ್ಸ್ನೂ ಕೂಡ ಡ್ಯೂಟಿ ಇರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಆನ್ ಡ್ಯೂಟಿ ಮೇಲೆ ಇರ್ತೀವಿ ನಾವು. ಆದರೂ ಕೂಡ ಖುಷಿ ಒಂಥರ, ನಮ್ಮ ಫ್ಯಾಮಿಲಿಯನ್ನು ನೋಡ್ಕೋತೀವಲ್ವ, ನಮ್ಮನ್ನು ನೋಡ್ಕೋತೀವಲ್ವ ನಾವಂತ, ಆ ಥರ ಒಂದು ಖುಷಿ ಇರುತ್ತೆ ನಮಗೆ. ನನಗಂತೂ ತುಂಬ ಖುಷಿ ಅಂತ ಹೇಳ್ಬೋದು, ತುಂಬ ಹೆಮ್ಮೆನು ಅಂತ ಹೇಳ್ಬೋದು ನಾನೊಬ್ಬ ಹೌಸ್ ವೈಫ್ ಅನ್ನೋದಕ್ಕೆ. ಇವಾಗ ನೋಡಿ ಎಲ್ಲ ಗಂಜಿ ಅದೆಲ್ಲನೂ ಮಾಡಿಕೊಂಡೆ. ಇವಾಗ ರಾಗಿ ಹಿಟ್ಟನ್ನೆಲ್ಲ ಸಾಣಿಸ್ಕೊಂಡ್ಬಿಟ್ಟು ಇವಾಗ ಮನೆಯೂ ಕೂಡ ಒರೆಸ್ತಾ ಇದ್ದೆ. ಮನೆನ ನಾನು ಡೈಲಿನೂ ಒರೆಸ್ಕೋತೀನಿ, ಹಾಗೆ ಶುಕ್ರವಾರ ಕೂಡ ಒರೆಸ್ಕೋತೀನಿ. ಡೈಲಿ ಶುಕ್ರವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಡೈಲಿನೂ ಒರೆಸ್ತೀನಿ. ಯಾಕಂದರೆ ನನ್ನ ಮಗ ಚಿಕ್ಕವನಿರೋದ್ರಿಂದ ನಾನು ಡೈಲಿ ಮನೆ ಒರೆಸಿದ್ರೇ ಅವ್ನ ಕೆಳಗಡೆ ಆಟ ಆಡೋದ್ರಿಂದ ಗಲೀಜು ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾನಲ್ವ, ಅದಕ್ಕೋಸ್ಕರ ನಾನು ಡೈಲಿನೂ ಕೂಡ ಮನೆನ ಒರೆಸ್ಕೋತೀನಿ. ಇವಾಗೆಲ್ಲ ಪೂಜೆ ಅದು ಎಲ್ಲನೂ ಕೂಡ ಆಗಿದ್ದಾಯಿತು. ಇವಾಗ ಎಲ್ಲ ಗ್ಯಾಸಿನ ಕಟ್ಟಿನೂ ಒರೆಸ್ಕೊಂಡಿದ್ದಾಯ್ತು. ಇವಾಗ ಜಸ್ಟ್ ಒರೆಸ್ಕೊಂಡೆ, ಎಲ್ಲಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದು ಎಲ್ಲಾನು ಆಯಿತು. ಇವಾಗ ನೋಡಿ ಇಷ್ಟು ಪಾತ್ರೆಗಳು ಇದ್ದಾವೆ, ಇವನು ಕೂಡ ತೊಳಿಬೇಕು. ಹಾಗೆ ನನ್ನ ಮಗನ ನಿಪ್ಪಲ್ ಬಾಟಲ್ ಆಗಿರಬಹುದು, ವಾಟರ್ ಬಾಟಲ್, ನೀರಿನ ಬಾಟಲ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಬೇಕು. ಇಷ್ಟು ಕೆಲಸ ಆಯ್ತು ನೋಡ್ರಿ ಬೆಳಗ್ಗೆ. ಇವಾಗ ಮನೆಯದು ಎಲ್ಲ ಕ್ಲೀನ್ ಮಾಡಿದ್ದು ಅದು ವಿಡಿಯೋನು ನೀವು ನೋಡಿರ್ತೀರ ಆಲ್ರೆಡಿ. ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇವಾಗ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು, ಎಲ್ಲನೂ ಆಯಿತು. ಇವಾಗ ಪಾತ್ರೆನೆಲ್ಲ ತೊಳ್ಕೊಂಬಿಟ್ರೆ ಮುಗಿದು ಬಿಡುತ್ತೆ ಕೆಲಸ ಬೆಳಗ್ಗೆನದ್ದು. ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋದ್ರು, ನನ್ನ ಮಗಳು ಎಲ್ಲ ಸ್ಕೂಲಿಗೆ ಹೋದ್ವಿ. ನನ್ನ ಮಗನೂ ತಿಂಡಿ ತಿಂದ್ಬಿಟ್ಟು ಆಟ ಆಡ್ತಿದ್ದ, ನಾನು ಟಿವಿ ನೋಡ್ತಾ. ಇವಾಗ ಎಲ್ಲ ಪಾತ್ರೆನೂ ತೊಳೆದಿಟ್ಬಿಡ್ತೀನಿ. ಅವ್ನು ಆಟ ಆಡ್ತಿರುವಾಗೆ ನಾನು ಕೆಲಸನೂ ಮಾಡ್ಕೋತೀನಿ. ಅವ್ನು ಮಲ್ಕೊಂಡಾಗ ಒಂದಿಷ್ಟು ಕೆಲಸ ಮಾಡ್ಕೋತೀನಿ, ಅವ್ನು ಆಟ ಆಡ್ತಿರ್ಬೇಕಾದ್ರೆ ಒಂದಿಷ್ಟು ಕೆಲಸಗಳನ್ನು ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಹಾಗಿದ್ರೆ ಈಸಿ ಆಗಿಬಿಡುತ್ತೆ. ಹೌಸ್ ವೈಫ್ಗಳು ಅಂತಂದರೆ ಯಾವಾಗ ನಮಗೆ ಟೈಮ್ ಸಿಗುತ್ತೋ ಅನ್ನೋ ಹಾಗೆ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಮಕ್ಕಳಿದ್ರಂತೂ ಗೊತ್ತಿರುತ್ತೆ ನಿಮಗೆ ಹೆಂಗಿರುತ್ತೆ ಅಂತ ಲೈಫು. ಅದರಲ್ಲಿ ನಮಗೆ ಟೈಮ್ ಸಿಕ್ಕಾಗೆಲ್ಲ ನಾವು ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಮನೆನ ಒರೆಸ್ಕೊಳ್ಳೋದಾಗಿರ್ಬೋದು, ಆದಷ್ಟು ಅಡುಗೆ ಕೆಲಸಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ಮಾಡ್ಕೊಂಬಿಡ್ಬೇಕು. ಹಾಗಿದ್ರೆ ಈಸಿ ಆಗಿಬಿಡುತ್ತೆ. ಮಕ್ಕಳ ಜೊತೆ ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಇವಾಗ ನೋಡಿ ಎಲ್ಲ ಕಿಚನ್ ಕಟ್ಟಿನೂ ಎಲ್ಲ ಒರೆಸ್ಕೊಂಡಿದ್ದಾಯಿತು, ಎಲ್ಲ ಪಾತ್ರೆಗಳನ್ನು ತೊಳ್ಕೊಂಡಿದ್ದಾಯಿತು. ನನಗೆ ಕಿಚನ್ ಕ್ಲೀನ್ ಆಗಿರಬೇಕು, ಹಾಗಿದ್ರೇ ಒಂಥರ ಖುಷಿ ಅಂತ ಹೇಳ್ಬೋದು ಹೌಸ್ ವೈಫ್ಗಳಿಗೆ. ಇವಾಗ ನೋಡಿ ನನ್ನ ಮಗ ಎಲ್ಲ ಹರಡ್ಬಿಟ್ಟಿದ್ದಾನೆ. ಅವ್ನ ಚಪ್ಪಲ್ಗಳಾಗಿರ್ಬೋದು, ಆಟಿಕೆ ಸಾಮಾನು ಎಲ್ಲನೂ ಕೂಡ ಇವಾಗ ಎತ್ತಿಟ್ಬಿಟ್ಟು ಹಾಗೆ ಬಟ್ಟೆನೂ ಕೂಡ ಇತ್ತು ಸ್ವಲ್ಪ. ಬಟ್ಟೆ ಡೈಲಿನೂ ಒಗಿತೀವಿ ನಾವು, ಡೈಲಿ ಸ್ನಾನ ಮಾಡೋದ್ರಿಂದ ಡೈಲಿನೂ ಕೂಡ ವಾಶ್ ಮಾಡ್ತೀವಿ. ನನ್ನ ಮಗನ ಬಟ್ಟೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಬಟ್ಟೆನೂ ಕೂಡ ಒಣಗಿ ಹಾಕಿ ಬರಬೇಕು ಅಂತ ಹೋಗ್ತಾ ಇದ್ವಿ. ನನ್ನ ಮಗನೂ ಕೂಡ, ನಾನು ಹೋಗ್ತಾ ಇದ್ರೆ ಸಾಕು ನನ್ನ ಮಗನೂ ಕೂಡ ಬಂದುಬಿಡ್ತಾನೆ ಬಟ್ಟೆ ಒಣಗಿ ಹಾಕೋದಿಕ್ಕಂತ. ಅವ್ನಿಗೆ ಆಟ ಆಡೋದಕ್ಕಲ್ಲೇ ಟೈಮ್ ಸಿಗುತ್ತಲ್ವ, ಅದಕ್ಕೋಸ್ಕರ ಅವನು ಕೂಡ ಬಂದುಬಿಡ್ತಾನೆ. ಇವಾಗ ನೋಡಿ ಎಲ್ಲ ಬಟ್ಟೆನೂ ಕೂಡ ಒಣಗಿ ಹಾಕಿದ್ದಾಯಿತು. ನೋಡಬಹುದು ಮೋಡದು ಏನೂ ಇಲ್ಲ, ಮೋಡದೆಲ್ಲ ಕ್ಲಿಯರ್ ಆಗಿತ್ತು. ನೀಲಿ ಕಲರು, ವೈಟ್ ಮೋಡಗಳು ಎಲ್ಲ ಹತ್ತಿ ಥರ ತುಂಬ ಚೆನ್ನಾಗಿತ್ತು ವಾತಾವರಣ. ಇವತ್ತು ಅಷ್ಟೊಂದು ಬಿಸಿಲು ಇದ್ದಿದ್ದಿಲ್ಲ, ಅಷ್ಟೊಂದು ಎಳ್ಳು ಇದ್ದಿದ್ದಿಲ್ಲ, ಆ ಥರ ಇತ್ತು ಇವತ್ತು. ನೋಡ್ಬೋದು ನಮ್ಮ ಮನೆ ಹಿಂದೆಯೇ ಮಧುಗಿರಿ ಬೆಟ್ಟನೂ ಕಾಣುತ್ತೆ. ಮಧುಗಿರಿ ಬೆಟ್ಟ ನಮ್ಮ ಮನೆ ಹಿಂದೆಯೇ ಇರೋದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸುತ್ತಮುತ್ತ ಗಿಡಗಳು ಚೆನ್ನಾಗಿದೆ. ನಮ್ಮ ಮನೆ ಸುತ್ತಮುತ್ತನೂ ಗಿಡ ಬಳ್ಳಿ ಆ ಥರ ಬೆಟ್ಟಗಳಾಗಿರ್ಬೋದು. ಮಧುಗಿರಿ ಅಂದರೆ ಬೆಟ್ಟಗಳ ಇರುವಂತಹ ಒಂದು ತಾಲೂಕು ಅಂತ ಹೇಳ್ಬೋದು. ಇವಾಗೆಲ್ಲ ಬಟ್ಟೆನೂ ಕೂಡ ವಾಶ್ ಮಾಡಿದಾಯಿತು. ಇವಾಗ ಕೆಳಗಡೆ ನನ್ನ ಮಗ ಏನು ಮಾಡ್ತಿರ್ತಾನಂತೆ ಅದೊಂದು ಚಿಂತೆಯ. ಅವ್ನು ಕೆಳಗಡೆ ಒಬ್ಬನ ಬಿಟ್ಟು ಬಂದಿರ್ತೀನಲ್ವ ನಾನು, ಅವ್ನು ನೋಡಬೇಕು, ಅದಕ್ಕೋಸ್ಕರ ಹೋದೆ.
ಇವತ್ತಿನ ಹೇರ್ ಕೇರ್ ಎದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದರೆ, ಹೇರ್ಸ್ ಈ ಮಳೆಗಾಲದಲ್ಲಿ ನಮ್ಮ ಕೂದಲನ್ನು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕು, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾದ ಹೇರ್ ಕೇರ್ ಇದ್ದರೆ ನಮ್ಮ ಕೂದಲನ್ನು ಈ ಮಳೆಗಾಲದಿಂದ ನಾವು ಸಂರಕ್ಷಣೆ ಮಾಡ್ಕೋಬಹುದು ಅನ್ನೋದಕ್ಕೆ ಕೆಲವೊಂದಷ್ಟು ಟಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಮೊದಲನೇ ಟಿಪ್ ಬಂದುಬಿಟ್ಟು, ನೀವು ಕೂದಲನ್ನು ಒಂದಿನಕ್ಕೆ 2 ಸಲ ಬಾಚ್ಕೊಳ್ಳಿ. ಅಂದರೆ ಬೆಳಗ್ಗೆ 1 ಟೈಮು, ಸಾಯಂಕಾಲ 1 ಟೈಮ್, 2 ಸಲ ನಿಮ್ಮ ಕೂದಲನ್ನು ನೀವು ಬಾಚೋದ್ರಿಂದ ನಿಮ್ಮ ಕೂದಲು ತೊಡಕಾಗೋದಿಲ್ಲ, ಸಿಕ್ ಫ್ರೀ ಇರುತ್ತೆ. ಕೂದಲು ಕೂಡ ಜಾಸ್ತಿಯಾಗಿ ಹೇರ್ ಫಾಲ್ ಆಗೋದಿಲ್ಲ. 2 ಸಲ ಬಾಚಿದ್ರೆ ನಮ್ಮ ಮಳೆಗಾಲದಲ್ಲಿ ಒಂಥರ ಕೂದಲೆಲ್ಲ ಹಸಿ ಹಸಿ ಅನಿಸೋದು ಆ ಥರ ಅನ್ನಿಸ್ತಿರುತ್ತಲ್ವ, ಅದರಿಂದನೂ ಕೂಡ ನಾವು ಫ್ರೀ ಆಗ್ಬೋದು. ಕೂದಲು ಕೂಡ 2 ಸಲ ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು, ನಾವು ಬಾಚಣಿಕೆನ ಅಂದರೆ ನೆತ್ತಿಯಿಂದ ನಾವು ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಹೇರ್ ಗ್ರೋತ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಎರಡನೇ ಟಿಪ್ ಬಂದುಬಿಟ್ಟು, ನೀವು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಗೆ ಆಯಿಲ್ನ ಮಾಡಿ ಅಪ್ಲೈ ಮಾಡಿ. ನಿಮ್ಮ ಕೂದಲಿಗೆ ನೀವು ಹೇರ್ ವಾಶ್ ಮಾಡೋಕ್ಕಿಂತ 2-3 ಗಂಟೆಗಳ ಮುಂಚೆ ನೀವು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿದರೆ ಸಾಕು. ಜಾಸ್ತಿ ಹೊತ್ತು ಏನು ಬಿಡೋದು ಬೇಡ. 2-3 ಅವರ್ ಬಿಟ್ಬಿಟ್ರೆ ವರ್ಕ್ ಆಗುತ್ತೆ. ಕೂದಲಿಗೆ ಹೇರ್ ಗ್ರೋತ್ನು ಇಂಪ್ರೂವ್ ಆಗುತ್ತೆ, ಮತ್ತು ಹೇರ್ನು ಕೂಡ ಫಾಸ್ಟಾಗಿ ಬೆಳೆಯಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿದ ಮೇಲೆ ಶಾಂಪೂನ ಯೂಸ್ ಮಾಡ್ತೀರಲ್ವ ಹೇರ್ ವಾಶ್ ಮಾಡುವಾಗ ನೀವು ಶಾಂಪೂನ ಯೂಸ್ ಮಾಡುವಾಗ ಆದಷ್ಟು ಶಾಂಪೂಗಳನ್ನು ನೀವು ಡೈಲ್ಯೂಟ್ ಮಾಡಿ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೆಂಗಪ್ಪ ಡೈಲ್ಯೂಟ್ ಮಾಡೋದು ಅಂತಂದರೆ, ನೀವು ಒಂದು ಮಗ್ಗಲ್ಲಿ ಒಂದು ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ನೀವು ಯೂಸ್ ಮಾಡುವಂತಹ ಶಾಂಪೂ ಇರುತ್ತಲ್ವ ಆ ಶಾಂಪೂನ ಅದಕ್ಕೆ ಮಿಕ್ಸ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ. ಇದರಿಂದ ಡೈರೆಕ್ಟಾಗಿ ನಮ್ಮ ಕೂದಲಿಗೆ ಕೆಮಿಕಲ್ಲು ಕೂಡ ಕಮ್ಮಿ ಆಗಿ ಬೀಳುತ್ತೆ, ಮತ್ತು ಹೇರ್ ಫಾಲ್ ಕೂಡ ತುಂಬ ಕಮ್ಮಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಟಿಪ್ ನಂಬರ್ 3 ಆಗಿರುತ್ತೆ. ನೀವು ಹೇರ್ ವಾಶ್ ಮಾಡಿದ ಮೇಲೆ ಯಾವ ರೀತಿಯಾಗಿ ನಿಮ್ಮ ಕೂದಲನ್ನು ಕೇರ್ ಮಾಡಬೇಕಂದ್ರೆ, ಹೇರ್ ವಾಶ್ ಮಾಡಿದ ಮೇಲೆ ಆದಷ್ಟು ಹೀಟ್ ಪ್ರಾಡಕ್ಟ್ಗಳನ್ನು ಅಂದರೆ ಈ ಸ್ಟ್ರೇಟ್ನರ್ಗಳಾಗಿರ್ಬೋದು, ಡ್ರೈಯರ್ಗಳಾಗಿರ್ಬೋದು ಜಾಸ್ತಿಯಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನ್ಯಾಚುರಲ್ ಆಗಿ ಅಂದರೆ ಸೂರ್ಯನ ಕಿರಣಗಳಿಂದನೇ ನಿಮ್ಮ ಕೂದಲನ್ನು ಒಣಗಿಸ್ಕೊಳ್ಳಿ. ಇದು ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಹೇರ್ನು ಕೂಡ ಚೆನ್ನಾಗಿ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ವಿಟಮಿನ್ ಡಿ ಇಂದ ನಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಬೆಳೀಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಾಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದು ಟಿಪ್ ನಂಬರ್ 4 ಆಗಿರುತ್ತೆ. ಆಮೇಲೆ ನೀವು ಹೇರ್ ವಾಶ್ ಮಾಡಿದ ಮೇಲೆ, ಹೇರ್ ವಾಶ್ ಮಾಡುವಾಗ ಹೇಳಿದೆ ನಿಮಗೆ, ಹೇರ್ ವಾಶ್ ಆದಮೇಲೆ ಹೇಳಿದೆ. ಹಾಗೆ ನೀವು ಹೇರ್ ವಾಶ್ ನಂತರ ನಿಮ್ಮ ಕೂದಲನ್ನು ಯಾವ ರೀತಿಯಾಗಿ ಅಂದರೆ, ಹಸಿ ಇರುವಾಗ ಕೂದಲನ್ನು ಆದಷ್ಟು ಬಾಚೋದಕ್ಕೆ ಹೋಗಬೇಡಿ. ನಿಮ್ಮ ಕೂದಲು 90% ಒಣಗಿದ ಮೇಲೆ ನಿಮ್ಮ ಕೂದಲನ್ನು ಬಾಚ್ಕೊಳ್ಳಿ. ಇದರಿಂದ ಹೇರ್ ಫಾಲು ಕೂಡ ಕಮ್ಮಿ ಆಗುತ್ತೆ. ಯಾಕಪ್ಪ ಅಂದರೆ, ಹೇರ್ ಹಸಿ ಇದ್ದಾಗ ನಿಮ್ಮ ಕೂದಲನ್ನು ಬಾಚಿಬಿಟ್ರೆ ನಮ್ಮ ಅಂದರೆ ಕೂದಲು ಬುಡಾನು ಕೂಡ ತುಂಬ ಲೂಸ್ ಆಗಿಬಿಟ್ಟಿರುತ್ತೆ, ಹಸಿ ಇರುತ್ತಲ್ವ ಕೂದಲು. ಆವಾಗ ಲೂಸ್ ಆಗಿರುವಾಗ ನಮ್ಮ ಕೂದಲು ಕೂಡ ಬೇಗನೆ ಕಿತ್ಕೊಂಡ್ಬಂದ್ಬಿಡುತ್ತೆ, ಜಾಸ್ತಿನೂ ಕೂಡ ಹೇರ್ ಫಾಲ್ ಆಗುತ್ತೆ. ಇನ್ನೊಂದು ಟಿಪ್ ಬಂದು, ನೀವು ನಿಮ್ಮ ಸ್ನಾನ ಮಾಡುವಾಗ, ಹೇರ್ ವಾಶ್ ಮಾಡುವಾಗ ನೀವು ಬಿಸಿ ನೀರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮಳೆಗಾಲ ಇದೆ, ಚಳಿ ಇದೆ, ಅದಕ್ಕೋಸ್ಕರ ನಾವು ಬಿಸಿನೀರನ್ನು ಯೂಸ್ ಮಾಡ್ತೀವಂತ ಬಿಸಿನೀರಂತರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಉಗುರು ಬೆಚ್ಚಗಿರೋ ನೀರಿಂದ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ಕೊನೆಯದಾಗಿ 1 ಮಗ್ಗಷ್ಟು ನೀವು ತಣ್ಣೀರನ್ನು ಬೆರೆಸ್ಕೊಳ್ಳಿ. ತಣ್ಣೀರಿಂದ ಸ್ನಾನ ಮಾಡಿ ಲಾಸ್ಟ್ 1 ಮಗ್ಗು. ಯಾಕಪ್ಪ ಈ ಟಿಪ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಬಿಸಿ ನೀರನ್ನು ಯೂಸ್ ಮಾಡಿದರೆ ನಮ್ಮ ಹೇರ್ ಫೋರ್ಸ್ಗಳಿರ್ತಾವಲ್ವ ಎಲ್ಲವೂ ಓಪನ್ ಆಗಿಬಿಟ್ಟಿರ್ತವೆ. ಓಪನ್ ಆಗಿಬಿಟ್ಟು ಹೇರು ಕೂಡ ತುಂಬ ಲೂಸ್ ಆಗಿಬಿಟ್ಟಿರ್ತವೆ. ಈ ಟೈಮಲ್ಲಿ ನಾವು ಕೂದಲನ್ನು ಬಾಚೋದಾಗಿರ್ಬೋದು, ಒಣಗಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡುವಾಗ ಕೂದಲು ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಲಾಸ್ಟಿಗೆ 1 ಮಗ್ಗು ತಣ್ಣೀರನ್ನು ಹಾಕೋದ್ರಿಂದ ನಮ್ಮ ಕೂದಲಿಗೆ ಎಲ್ಲ ಪೋರ್ಸ್ಗಳು ಮುಚ್ಕೊಂಡ್ಬಿಡ್ತವೆ. ಮುಚ್ಕೊಂಡ್ಮೇಲೆ ಹೇರ್ಸು ಕೂಡ ತುಂಬ ಟೈಟ್ ಆಗಿ, ಬುಡಾನು ಕೂಡ ತುಂಬ ಟೈಟ್ ಆಗಿಬಿಡುತ್ತೆ, ಹೇರ್ ಫಾಲ್ ಕೂಡ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತು ಈ 5 ಟಿಪ್ಗಳು ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ, ಯೂಸ್ ಅನಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯೂಸ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಬೆಳಗ್ಗೆದು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗೀತು. ಪಾತ್ರೆ ತೊಳೆಯೋದಾಗಿರ್ಬೋದು, ಬಟ್ಟೆ ಒಗೆಯೋದಾಗಿರ್ಬೋದು, ಎಲ್ಲ ಬಟ್ಟೆ ಒಣ ಹಾಕೋದಾಗಿರ್ಬೋದು, ಆಲ್ಮೋಸ್ಟ್ ಬೆಳಗ್ಗೆದೆಲ್ಲನೂ ಮುಗಿದು ಹೋಗಿದೆ ಅಂತ ಹೇಳ್ಬೋದು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡಬೇಕು. ಅಡುಗೆ ಮಾಡಬೇಕು ಅನ್ನೋಷ್ಟರಲ್ಲಿ ನಿಮ್ಮ ಜೊತೆ ಮಾತಾಡಬೇಕಂತ ಹಾಗೆ ಬಂದೆ. ಹೌಸ್ ವೈಫ್ಗಳಂತಂದರೆ ತುಂಬ ಕೆಲಸಗಳಿರುತ್ತೆ, ತುಂಬ ಟೈಮ್ ಇರೋದಿಲ್ಲ. ನಮ್ಮ ಕೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರೋದಿಲ್ಲ ಅಂತ ಹೇಳ್ಬೋದು. ಮನೆ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದು, ಮನೆಯಲ್ಲಿ ಮಾಡುವಷ್ಟು ಕೆಲಸನ ಆಫೀಸಲ್ಲೂ ಕೂಡ ಮಾಡಿರಲ್ಲ, ಅಷ್ಟೊಂದು ಕೆಲಸಗಳೇ ಇರ್ತಾವೆ ಅಂತ ಹೇಳ್ಬೋದು. ಹೌಸ್ ವೈಫ್ಗಳಿಗೂ ಕೂಡ ರೆಸ್ಪೆಕ್ಟ್ನ ಕೊಡಬೇಕು. ಹೌಸ್ ವೈಫ್ಗಳಿಗೆ ಒಬ್ಬೊಬ್ರು ಕೊಡ್ತಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಭಾಳ ಜನನು ಏನೋ ಹೌಸ್ ವೈಫ್ ಮನೆಯಲ್ಲೇ ಇರ್ತಾರೆ, ಮನೆ ಕೆಲಸ ಅಷ್ಟೇನೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ.
ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು. ಹೌಸ್ ವೈಫ್ಗಳದ್ದು ಒಂಥರ ಡ್ಯೂಟಿನೇ ಅಂತ ಹೇಳ್ಬೋದು. ಮನೆ ನೋಡ್ಕೊಳ್ಳೋದಂದರೆ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಜವಾಬ್ದಾರಿನ ಹೌಸ್ ವೈಫ್ಗಳು ನಿರ್ವಹಿಸ್ತಿರ್ತಾರೆ. ಕಮ್ಮಿ ಆಗಿಲ್ಲ, ಒಂದು ವಾರ ಆಗ್ಲಿಕ್ಕೆ ಬಂತು. ಇನ್ನೂ ನೆಗಡಿ ಹಾಗೆ ಐತಿ, ಸ್ವಲ್ಪ ಮಬ್ಬಾಗ್ಬಿಟ್ಟಾನೆ. ನೋಡ್ತಾ ಇದ್ದೀರಲ್ಲ. ಯಾಕೋ ಬಂಗಾರಿ ನೆಗಡಿ ಬಂದ್ಬಿಟ್ಟೈತ ನಿನಗೆ? ಅಯ್ಯೋ ಪಾಪ ನಮ್ಮ ಅಪ್ಪು. ತಿಂಡಿ ತಿಂದ ನೀನು? ಏನು ತಿಂದೆ? ಅನ್ನ ಉಂಡಾ? ಬರೀ ಅನ್ನನ ಉಣ್ತೀಯ ನೀನು? ಅವಲಕ್ಕಿ ತಿಂದ? ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿನ ಮಾಡಿದ್ದೆ. ನನ್ನ ಮಗಳು ನನ್ನ ಹಸ್ಬೆಂಡು ತಿಂದ್ಬಿಟ್ಟು ಅವರು ಸ್ಕೂಲಿಗೆ ಹೋದ್ಲು, ಆಫೀಸ್ಗೆ ಹೋದ್ರು. ಏನಮ್ಮ ಓನಮ್ಮ ಏನು ಅವನು ಮಾತಾಡ್ತಾರಂತ ಹೇಳ್ತಾನೆ ಅವನು, ಆ ಥರ ಅವನು. ಇವಾಗ ಎಲ್ಲರದ್ದು ತಿಂಡಿನೂ ಆಯಿತು, ಎಲ್ಲನೂ ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು ಸ್ವಲ್ಪ. ಇವನ ಜೊತೆ ಹಾಗೆ ಆಟ ಆಡ್ತಾ ಕೂತಿದ್ದೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನದಿಂದ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಮಧ್ಯಾಹ್ನಕ್ಕೆ ಎಲ್ಲ ಸಾಂಬಾರು ಮಾಡಬೇಕು ಅಂತ ಬೇಳೆ ಮತ್ತು ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲನೂ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದೆರಡು ವಿಷಲ್. ಇವಾಗ ಸಾಂಬಾರು ಕೂಡ ಮಾಡ್ಕೊಂಬಿಡ್ತೀನಿ. ಬನ್ನಿ ಇವಾಗ ಈ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಮಾಡಿದ್ದಷ್ಟೇ ಲಾಗ್ನ ಮಧ್ಯಾಹ್ನ ಮಾಡೋದಕ್ಕೆ ಆಗಲಿಲ್ಲ, ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವಾಗ ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಹೇರ್ ವಾಶ್ನು ಕೂಡ ಮಾಡ್ಕೊಂಡಿದ್ದೆ, ಕೂದಲು ಒಣಗಲಿ ಅಂತ ಹಾಗೇನೂ ಕೂಡ ಬಿಟ್ಟಿದ್ದೀನಿ. ಬರ್ರಿ ಇವಾಗ ವಿಡಿಯೋನು ಕೂಡ ಕಂಟಿನ್ಯೂ ಮಾಡೋಣ, ಏನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರನ್ನು ಕೂಡ ಮಾಡ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಮಾತಾಡಿದ್ರೆ ಆಯ್ತಾ ಅಂತ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ನೋಡ್ಬೋದು ನನ್ನ ಕೂದಲು ಕೂಡ ಹಾಗೆ ಒಣಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ನನ್ನ ಕೂದಲು ಉದುರೋದಿಲ್ಲ, ಹೊಟ್ಟೆ ಉದುರೋದೇ ಇಲ್ಲ ಅಂತ ಹೇಳ್ಬೋದು. ಒಂದು 4 ರಿಂದ 5 ಅಷ್ಟೇ ಬಾಚ್ಕೊಳ್ಳುವಾಗ ಉದುರುತ್ತೆ. ಅದಕ್ಕೋಸ್ಕರನೇ ಈ ಥರ ಫ್ರೀ ಬಿಟ್ಬಿಟ್ಟಿರ್ತೀನಿ ನಾನು ಹೇರ್ ವಾಶ್ ಮಾಡಿದ ಮೇಲೆ. ಕೂದಲಾದ್ರೂ ಉದುರಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು, ಅಡುಗೆಯಲ್ಲಿ ಹೋಗುತ್ತೆ ಆ ಥರ ಪ್ರಾಬ್ಲಮ್ ಅನಿಸುತ್ತೆ. ಆದರೆ ನನ್ನ ಕೂದಲು ಉದುರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಫ್ರೀ ಆಗಿ ಬಿಟ್ಬಿಟ್ಟಿರ್ತೀನಿ, ಏನು ಉದುರೋದಿಲ್ಲ. ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ಮಗನಿಗೋಸ್ಕರ ಇವಾಗ ಪಾಯಸನೂ ಕೂಡ ಮಾಡಬೇಕು ಅಂತ ಶಾವಿಗೆ ಕೂಡ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ತೀನಿ ಮಕ್ಕಳಿಗೋಸ್ಕರ ಅಂತ. ಬ್ರೈನ್ ಕೂಡ ಡೆವಲಪ್ ಆಗುತ್ತೆ, ಅವರ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಸ್ವಲ್ಪ ಪಾಯಸನೂ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಈ ಕಡೆ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ನಿನ್ನೆ ನೈಟ್ ಇತ್ತು ಹಾಲು, ಆ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಪಾಯಸನೂ ಕೂಡ ರೆಡಿ ಫಟಾಫಟ್ ಅಂತ ರೆಡಿ ಆಗಿಬಿಡ್ತು. ಅವನಿಗೆ ಪಾಯಸ ಅಂದರೆ ಈ ಥರ ಅಕ್ಕಿ ಪಾಯಸ ಆಗಿರ್ಬಹುದು, ಶಾವಿಗೆ ಪಾಯಸ ಆಗಿರಬಹುದು, ಅಂದರೆ ಹೆಸರುಬೇಳೆ ಪಾಯಸ ಆಗಿರ್ಬೋದು. ಪಾಯಸಗಳಂದರೆ ತುಂಬ ಇಷ್ಟ ನನ್ನ ಮಗನಿಗೆ. ಅದಕ್ಕೋಸ್ಕರ ದಿನಕ್ಕೆ ಒಂದು ವಾರಕ್ಕೆ 2 ಇಲ್ಲಾಂದ್ರೆ 3-4 ಸಲ ಅಂದರೂ ಪಾಯಸ ಮಾಡ್ತಾನೆ ಇರ್ತೀನಿ ನಾನು. ಇವಾಗ ನೋಡ್ಬೋದು ಪಾಯಸನೂ ಕೂಡ ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಇದು ತಿಕ್ಕಾಗಿದ್ರೆ ಪಾಯಸ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಶಾವಿಗೆಗೆ ಸ್ವಲ್ಪ ಹಾಲು ನೀರನ್ನು ಕೂಡ ತುಂಬ ಜಾಸ್ತಿಯಾಗಿ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು 6ರಿಂದ ತಿಂದ್ರಾಯ್ತು ಅಂತ ಹಾಗೆ ಬಿಟ್ಬಿಡ್ತೀನಿ. ಇವಾಗ ಪಾಯಸ ಎಲ್ಲ ರೆಡಿ ಆಯಿತು. ಇವಾಗ ನೋಡಿ ಅಡುಗೆ ಕೆಲಸಗಳು ಮಾಡ್ಕೋಬೇಕು ಸ್ವಲ್ಪ. ಮಾಡಬಾರ್ದ ಇವಾಗ ನೋಡಿ ಮಧ್ಯಾಹ್ನದ ಎಲ್ಲರದು ಊಟ ಆಯಿತು. ನನ್ನ ಮಗನೂ ಊಟ ಮಾಡ್ದ, ಅವನಿಗೆ ಸ್ನಾನನೂ ಕೂಡ ಮಾಡಿಸಿದ್ದೆ. ನಾನು ಮಧ್ಯಾಹ್ನನೇ ಮಾಡಿಸ್ತೀನಿ ಯಾವಾಗಲೂ ಅವನಿಗೆ ಸ್ನಾನನ, ಬೆಳಗ್ಗೆನೇ ಮಾಡಿಸೋದಿಲ್ಲ. ಬೆಳಗ್ಗೆ ಸ್ವಲ್ಪ ತಂಪಾಗಿ ವಾತಾವರಣ ಇರುತ್ತಲ್ವ, ಅದಕ್ಕೋಸ್ಕರ ಶೀತ ಅದು ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಮಧ್ಯಾಹ್ನನೇ ಮಾಡಿಸ್ತೀನಿ ಅವನಿಗೆ.
ಅವನಿಗೆ ಮಧ್ಯಾಹ್ನ ಮಾಡಿಸಿದ್ರೇನ ಅವನಿಗೆ ಕೂಡ ಕಂಫರ್ಟ್ ಅಂತ ಹೇಳ್ಬೋದು ನೋಡ್ರಿ. ಇವಾಗ ಮಲ್ಕೋತಾ ಇದ್ದ ನೋಡ್ಬೋದ್ರಿ ಎಷ್ಟು ನಿದ್ದೆ ಬಂದಿತ್ತು ಅಂತ ಅವನಿಗೆ. ನಿದ್ದೆ ಬಂದು ಅಲ್ಲೇ ಕಣ್ಣು ಟಿ ವಿ ನೋಡ್ತಾ ಅಲ್ಲೇ ಕಣ್ಣು ಮುಚ್ತಾ ಇದ್ದ. ನನ್ನ ತೊಡೆ ಮೇಲೇ ಮಲ್ಕೊಂಡಿರ್ತಾನೆ ರೀ ಅವ್ನು ಯಾವಾಗಲೂ. ಇದೇ ಥರನೇ ಅವ್ನು ಜಾಸ್ತಿಯಾಗಿ ನಿದ್ದೆ ಮಾಡೋದು ಅಂತ ಹೇಳ್ಬೋದು ರೀ. ನನ್ನ ತೊಡೆ ಮೇಲೆ ಇದ್ದಾಗ ನನ್ನ ಕೈಯಲ್ಲಿದ್ದಾಗನೇ ಜಾಸ್ತಿ ಮಲ್ಕೊಂಡ್ಬಿಡ್ತಾನೆ ರೀ ಅವನು. ನಾನು ಈ ತೊಟ್ಲಲ್ಲಿ ಹಾಕಿರ್ಬೋದು ಜೋಳಿಗೆಯಲ್ಲಿ ಆ ಥರ ಕಾಟನ್ ಮೇಲೆ ಹಾಕೋದೆ ಅವ್ನು ಯಾವತ್ತೂ ಮಲ್ಕೊಳ್ಳಲ್ಲ ರೀ. ಈ ಥರ ತೊಡೆ ಮೇಲೆ ಹಾಕೊಂಡ್ಬಿಟ್ರೆ ಮಲ್ಕೊಳ್ತಾನೆ ರೀ ಅವನ್ನ. ನೋಡ್ಬೋದು ರೀ ಕಣ್ಣು ಮುಚ್ಚುತ್ತಾ ಇದ್ದಾನೆ, ಮುದ್ದಾಗಿ ಮಾಡ್ತಿರ್ತಾರೆ ಈ ಥರ ಅವ್ರು ಮಲ್ಗುವಾಗ. ಇವಾಗ ನೋಡ್ರಿ ಮಲ್ಕೊಂಡೇ ಬಿಟ್ಟ, ಒಂದು 5 ನಿಮಿಷ ಅದೇ ಥರ ಮಾಡಿ ಮಲ್ಕೊಂಡ್ಬಿಟ್ಟಾರೆ. ಇವಾಗ ಸ್ವಲ್ಪ ಹಾಲು ಕುಡ್ದ, ಜಾಸ್ತಿನೂ ಕುಡಿಲಿಲ್ಲ ರೀ ಅವನು, ಅರ್ಧ ಅಷ್ಟೇ ಹಾಲು ಕುಡಿದ್ಬಿಟ್ಟೆ ಮಲ್ಕೊಂಡ. ನಿದ್ದೆ ಬಂದಾಗ ಮಕ್ಕಳು ಜಾಸ್ತಿ ಊಟ ಮಾಡಲ್ಲ ಅಂತ ಹೇಳ್ಬೋದು ನೋಡ್ರಿ. ಇವಾಗ ನೋಡ್ರಿ ನನ್ನ ಮಗಳು ಕೂಡ ಎಲ್ಲ ಊಟ ಅದು ಎಲ್ಲ ಮಾಡಿದ್ಲು. ಅವಳು ಕೂಡ ಟಿ ವಿ ನೋಡ್ತಾ ಕೂತಿದ್ಲು. ಅವಳಿಗೆ ನಾನು ಜಾಸ್ತಿಯಾಗಿ ಓದು ಬರೀ ಅಂತ ಒಂಥರ ಅವಳಿಗೆ ಪ್ರೆಷರ್ ಹಾಕೋದಾಗಿರ್ಬೋದು ಆ ಥರ ಏನು ಮಾಡಲ್ರಿ. ಅವಳು ಫ್ರೀ ಆಗಿಬಿಟ್ಬಿಡ್ತೀನಿ. 1 ಅವರ್ ಅವಳು ಓದಿದರೆ ಸಾಕು ನನಗೆ. ಅವಳು ಜಾಸ್ತಿ ಓದೋದು ಬೇಡ, ಅವಳು ವಯಸ್ಸಿಗೆ ಅಷ್ಟೇ ಓದಿದರೆ ಸಾಕು. ಅವಳಿಗೆ ಜಾಸ್ತಿ ಟಿ ವಿ ನೋಡಬೇಡ, ಆಟ ಆಡಬೇಡ ಆ ಥರ ಏನು ಪ್ರೆಷರ್ ಹಾಕಲ್ರಿ ಅವಳಿಗೆ ನಾನು. ಆಮೇಲೆ ಅವಳೆಲ್ಲ ಊಟ ಅದು ಎಲ್ಲ ಮಾಡಿ ಟಿ ವಿ ಅದು ನೋಡಿ ಬ್ಯಾಸರ ಆದಮೇಲೆ ಮಲ್ಕೊಂಡ್ರಿ. ಸ್ವಲ್ಪ ಹೊತ್ತು ಮಲ್ಕೋತೀನಿ ಮಮ್ಮ ಅಂತ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳಲ್ರಿ. 5 ಗಂಟೆಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದ್ರಿಂದ ಮಲ್ಕೊಂಡ್ಲಿ. ಇವಾಗ ಎದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹೋದಳ್ರಿ. ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋದ್ಲು 5 ಗಂಟೆಗೆ. ನಾನು ಸ್ವಲ್ಪ ಕಾಫಿ ಕುಡಿಯಂಗಾಯಿತು ಇವತ್ತು, ಯಾಕೋ ರೇರ್ ಆಗಿ ಸ್ವಲ್ಪ ಕಾಫಿನೂ ಕೂಡ ಮಾಡ್ಕೊಂಡೆ ರೀ. ಇವಾಗ ನೋಡ್ಬೋದ್ರಿ ನನ್ನ ಮಗನ ತಮಾಷೆ ತರಲೆ ತುಂಟಾಟ ಎಲ್ಲನೂ ಕೂಡ ಇರುತ್ತೆ ರೀ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವನು ಆವಾಜ್ ಮಾಡೋದು ಜಾಸ್ತಿ ರೀ. ಇವಾಗ ಕಾಫಿನೂ ಕುಡಿಯೋಣ ಬರ್ರಿ. ಇವಾಗ ಸಾಯಂಕಾಲ ನೋಡ್ರಿ, ಇವಾಗ 7 ಗಂಟೆ ಆಯಿತು. ನನ್ನ ಮಗ ಹಾಯ್ ಪೂ. ಹಾಯ್, ಏನು ಮಾಡ್ತಿದ್ದೀರಿ? ಕಪ್ಪಡಿ ಹಾಗೆ ನನ್ನ ಮಗನ ಜೊತೆ ವಾಕಿಂಗ್ನು ಕೂಡ ಮಾಡ್ತಾ ಅವನ ಜೊತೆ ಆಟ ಆಡ್ತಾ ಹಾಗೆ ಸ್ವಲ್ಪ ವಾಕಿಂಗ್ನು ಕೂಡ ಮಾಡ್ದಂಗೆ ಆಗುತ್ತೆ ಅಂತ ನಾನು ವಾಕ್ನು ಕೂಡ ಮಾಡ್ತಾ ಇದ್ದೆ ರೀ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ನೋಡಿರಿ. ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ರೀ.